ತೆರವು ವಿರೋಧಿಸಿ ಬೀದಿ ಬದಿ ವ್ಯಾಪಾರಿಗಳು ಈಗ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಬೃಹತ್ ಪ್ರತಿಭಟನೆಯನ್ನು ಮಾಡಲಿದ್ದಾರೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ನಿಲ್ಲಿಸಲು ಆಗ್ರಹಿಸಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಒಂದು ಕಡೆ ಗುರುತಿನ ಚೀಟಿ ಆಗಿರಬಹುದು, ವ್ಯಾಪಾರ ವಲಯ ಗುರುತಿಸದೆ ತೆರವಿಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕರ್ನಾಟಕದ ವಿವಿಧ ಬೀದಿ ವ್ಯಾಪಾರಿಗಳ ಸಂಘಟನೆಗಳಿಂದ ಜಂಟಿ ಹೋರಾಟವನ್ನು ನಡೆಸುವುದಕ್ಕೆ ಈ ರೀತಿಯಾದಂತಹ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಫುಟ್ಪಾತ್ ತೆರವು ವಿರೋಧಿಸಿ ಬೀದಿ ಬದಿ ವ್ಯಾಪಾರಿಗಳು ಈಗ ಬಂದ್ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವಂತಹ ಬೃಹತ್ ಪ್ರತಿಭಟನೆ, ಫುಟ್ಪಾತ್ ತೆರವು ಕಾರ್ಯಾಚರಣೆ ನಿಲ್ಲಿಸಬೇಕು ಆದಷ್ಟು ಬೇಗ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಕರ್ನಾಟಕದ ವಿವಿಧ ಬೀದಿ ವ್ಯಾಪಾರಿಗಳ ಸಂಘಟನೆಗಳಿಂದ ಜಂಟಿ ಹೋರಾಟ. ಸರ್ಕಾರ ಕೂಡಲೇ ತೆರವು ಕಾರ್ಯಾಚರಣೆಯನ್ನ ಇಲ್ಲಿಗೆ ನಿಲ್ಲಿಸಬೇಕು. ವ್ಯಾಪಾರಿಗಳಿಗೆ ಕಾನೂನುಬದ್ಧ ಸ್ಥಳವನ್ನ ಮೀಸಲಿಟ್ಟು ಬಳಿಕ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ನೋಡಿ, ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಕಾರ್ಯಾಚರಣೆ ಏನ್ ಮಾಡ್ತಿದ್ದಾರೆ, ಇದನ್ನ ಏನಾದ್ರೂ ನೀವು ಸ್ಟಾಪ್ ಮಾಡಲಿಲ್ಲ, ಇಲ್ಲಿಗೆ ಈ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ಇಲ್ಲಿಗೆ ನಿಲ್ಲಿಸಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ. ಯಾಕಂತಂದ್ರೆ ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾ ಇದೆ ರಾಜ್ಯದಲ್ಲಿ. ಒಂದ್ ಕಡೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿತ್ತು. ಅವರು ಹೊಟ್ಟೆ ಮೇಲೆ ಹೊಡೆದಂಗಾಗಿದೆ. ಈಗ ನಾವು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ ಅಂಥದ್ರಲ್ಲಿ ಏಕಾಏಕಿಯಾಗಿ ಬಂದು JCBಯನ್ನ ತಂದು ಅಂಗಡಿಗಳನ್ನ ಎತ್ತಿಸುವಂತಹ ಕೆಲಸ ಆಗ್ತಾ ಇದೆ. ಈ ರೀತಿಯಾಗಿ ಆಗಿಬಿಟ್ರೆ ಬಹಳ ಕಷ್ಟ ಆಗತ್ತೆ. ನಾವು ಆ ಅಂಗಡಿಯನ್ನೇ ನಂಬ್ಕೊಂಡು ಮನೆ ಮಠ ಎಲ್ಲವನ್ನ ಕೂಡ ಸಾಗಿಸ್ತಾ ಇದ್ವಿ. ಅಂಥದ್ರಲ್ಲಿ ಈಗ ಅಂಗಡಿಗಳನ್ನ ಈ ರೀತಿಯಾಗಿ ತೆರವುಗೊಳಿಸ್ಬಿಟ್ರೆ ಬಹಳಷ್ಟು ತೊಂದರೆ ಆಗತ್ತೆ. ಮೊದಲಿಗೆ ನೋಟಿಸ್ ಕೊಡಬೇಕಾಗಿತ್ತು, ಆಯ್ತು ನೋಟಿಸ್ ಕೊಟ್ಟರು, ಇಂತಿಷ್ಟು ದಿನ ಅಂತ ಹೇಳಿ ಟೈಮ್ ಕೊಡಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ನಾವು ಗಮನಿಸಿದಾಗ ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ಯಾವ ರೀತಿ ಸಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಾ ಇದೆ. ಇದನ್ನ ವಿರೋಧಿಸಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಬಂದ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವ್ರು ಏನಿವತ್ತು ಪ್ರತಿಭಟನೆ ಮಾಡ್ತಿದಾರ, ಅದಕ್ಕೇನಾದ್ರೂ ಸರ್ಕಾರ ಮಣಿಯತ್ತಾ ಅಂತ ಹೇಳಿ? ಫುಟ್ಪಾತ್ ವಿರೋಧಿಸಿ ಬೆಂಗಳೂರಿನಾದ್ಯಂತ ಎಲ್ಲಾ ಬೀದಿ ವ್ಯಾಪಾರಿಗಳು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರು ಪಾದಯಾತ್ರೆ ಮಾರ್ಗದರ್ಶಿಗಳು ಹೆಸರಿನಲ್ಲಿ ಜೀವನಾಶಯ ಕಟ್ಟಿಲಾಗುತ್ತಿದ್ದಂತ ವ್ಯಾಪಾರಿಗಳು ಏನು ಆರೋಪ ಮಾಡಿ ಇವತ್ತು ದೊಡ್ಡದಾಗಿ ಏನೋ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಪ್ರತಿನಿತ್ಯ ಅವ್ರ ಜೀವನ ಏನು ಬೀದಿ ವ್ಯಾಪಾರ ಅಲ್ಲಿ ಇಟ್ಕೊಂಡು ಮಾಡ್ಕೊಂಡು ಅವ್ರ ಜೀವನ ಸಾಗ್ತಾ ಇದೆ. ಈಗ ಸರಿ ಸುಮಾರು 1-2 ವಾರದಿಂದ ಅವ್ರಿಗೆ ಪಾಸ್ ಆಗಿದೆ. ಹಾಗಾಗಿ ಅವ್ರಿಗೆ ಜೀವನ ಮಾಡಲು ತುಂಬಾ ಕಷ್ಟ ಆಗಿದೆ ಅಂತ ಹೇಳಿ ಆರೋಪ ಮಾಡ್ಕೊಂಡು ಈಗ ಸುಮಾರು 1.5 ಬೀದಿ ವ್ಯಾಪಾರಿಗಳಷ್ಟು ಏನೋ ಅವ್ರ ಭವಿಷ್ಯ ಈಗ ನಮ್ದು ಹಾಳು ಮಾಡಿದ್ದಾರೆ ಸರ್ಕಾರ. ನಾವು ಪ್ರತಿನಿತ್ಯ ವ್ಯಾಪಾರ ಮಾಡ್ತಾ ಇದೀವಿ, ಹಾಗಾಗಿ ನಮ್ಮ ಪೂರ್ತಿ ನಮ್ಗೆ ಯಾವ್ದು ವ್ಯಾಪಾರ ಮಾಡಂಗ್ ಮಾಡಿದ್ದೀರಾ, ಏನು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮಾರ್ಗಸೂಚನೆ ಉಲ್ಲಂಘನೆ ಆರೋಪ ಮಾಡಿದ್ದಾರೆ. ಹೀಗಾಗಿ ಗುರುತಿನ ಚೀಟಿ ವ್ಯಾಪಾರ ವಲಯ ಗುರುತಿಸಿ ಮತ್ತು 90,000ಕ್ಕೂ ಹೆಚ್ಚು PM ಏನು ಸನ್ನಿಧಿ ಫಲಾನುಭವಿಗಳಿಗೆ ಜೀವನಾಶಯಕ್ಕೆ ಸಂಕಷ್ಟ ಸಿಕ್ಕಿದ್ದಾರೆ ಹಾಗೆ ಹೇಳ್ತಾ ಇದ್ದಾರೆ. ಕೇವಲ 24,000 ವ್ಯಾಪಾರಿಗಳು ಏನೋ ಸಮೀಕ್ಷೆ ಪೂರ್ಣಗೊಳಿಸದಿದ್ದರೆ ಸ್ಥಿತಿ ಅನಿಸಿದ್ದ ಆಗಿರುತ್ತೆ. ಹಾಗಾಗಿ ಬೀದಿ ವ್ಯಾಪಾರಿಗಳು ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ದೊಡ್ಡ ಬೃಹತ್ತಾಗಿ ಪ್ರತಿಭಟನೆ ಮಾಡಲು ಸಕಲ ಸಿದ್ಧತೆ ಮಾಡಿದ್ದಾರೆ. ದೀಪಾ, ರವಿಚಂದ್ರ, ಇವತ್ತು ಎಷ್ಟು ಗಂಟೆಗೆ ಪ್ರತಿಭಟನೆ ನಡೀತಾ ಇದೆ, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ? ಮತ್ತೊಂದು ಕಡೆ ಈಗ ನಾವು ಗಮನಿಸಿದಾಗೆ ಕೆಲವೊಂದಿಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ. ಹೌದು ದೀಪ, ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಉಲ್ಲಂಘನೆ ಮಾಡಿದ್ದಾರೆ. ಸರಿಸುಮಾರು 2,000-3,000 ಜನ ಸೇರೋ ಸಾಧ್ಯತೆ ಇದೆ. ಹಾಗಾಗಿ ಬೆಂಗಳೂರಿನ ಬಹುತೇಕ ಎಲ್ಲಾ ಬೀದಿ ವ್ಯಾಪಾರಿಗಳು ಸೇರ್ಕೊಂಡು ಮತ್ತೆ ಅವರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸೇರಿ ದೊಡ್ಡ ಬೃಹತ್ತಾಗಿ ಪ್ರತಿಭಟನೆ ಮಾಡಲು ಏನು ಬೀದಿ ವ್ಯಾಪಾರಿಗಳು ಮುಂದಾಗಿದ್ದಾರೆ. ದೀಪ, ಓಕೆ ರವಿಚಂದ್ರ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.